ಹಲೋ ಗೈಸ್. ಬೇಗ ಮಮ್ಮಿ ಮಳೆ ಬಂದ್ಬಿಡುತ್ತೆ. ಎಷ್ಟು ಕೌಂಟ್ ಮಾಡಬೇಕು? 11 ಕೌಂಟ್ 2-3 ರೌಂಡ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಟಿಫನ್ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇವತ್ತು ಮನೆಯಲ್ಲಿ ರಾಜ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ರಾಜ್ಮಾ ಕಾಳನ್ನ ನೆನೆ ಇಟ್ಕೊಂಡು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಹೆಸರು ಕಾಳು ಕೂಡ ರಾಜ್ಮಾ ಜೊತೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಹೆಸರು ಕಾಳು ಪ್ಲಸ್ ರಾಜ್ಮಾ ಗೈಸ್. ಫಸ್ಟು ರಾಜ್ಮಾ 4-5 ವಿಷಲ್ ಕೂಗಿಸ್ಕೋಬೇಕು. ಅದಾದಮೇಲೆ ಅದನ್ನು ಬೇಯಿಸ್ಕೊಂಡಾದ್ಮೇಲೆ ಸಪ್ರೇಟ್ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಇಟ್ಕೋಬೇಕು. ಸೊ ಇವಾಗ ಆಲ್ರೆಡಿ ನಾನು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಜೀರಿಗೆ, ಅದಾದಮೇಲೆ ಆನಿಯನ್ ಚೆನ್ನಾಗಿ ಹುರ್ಕೋಬೇಕು. ಇದ್ರ ಜೊತೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿದು ಪೇಸ್ಟ್ ಇದು. ಆ್ಯಂಡ್ ಸ್ವಲ್ಪ ಆನಿಯನ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೋಬೇಕಾದ್ರೆ. ಪೇಸ್ಟು ಚೆನ್ನಾಗಿದು ಹುರ್ಕೋಬೇಕು. ಸೊ ಇದು ಬೇಯಿಸ್ಕೋಬೇಕಾದ್ರೇ ಮಸಾಲೆ ಹಾಕ್ಕೋಬೇಕು. ಜೀರಿಗೆ ಪೌಡರು, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪೌಡರು, ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊತೀನಿ ಗೈಸ್. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಗೈಸ್. ಇದಕ್ಕೆ ಆ್ಯಕ್ಚುಲಿ ಟೊಮ್ಯಾಟೋದು ಪ್ಯೂರಿ ಹಾಕ್ಕೋಬೇಕು. ಟೊಮ್ಯಾಟೊ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತಾಯಿದ್ದೀನಿ. ಏನು ಅಂಥ ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಾಲ್ಟ್ ಹಾಕಿ ಗೈಸ್, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಮರ್ತೋಗ್ಬಿಟ್ಟೆ ನಾನು, ಇವಾಗ ಹಾಕ್ತಾಯಿದ್ದೀನಿ. ಆ್ಯಂಡ್ ಖಾರ ಎಲ್ಲ ಬೆಂದಾದಮೇಲೆ, ಹಸಿ ವಾಸನೆ ಹೋದಾದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಬಿಡಿ ಗೈಸ್. ಇದು ಒಂದು 2 ಮಿನಿಟ್ಸ್ ಕುದಿಯೋದಕ್ಕೆ ಬಿಡಿ. ರಾಜ್ಮಾ ರೆಡಿ ಆಗುತ್ತೆ ಗೈಸ್. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಓಕೆ, ರಾಜ್ಮಾ ರೆಡಿ ಆಗಿದೆ ಗೈಸ್. ಇವಾಗ ಭವಿಷ್ಯಂಗೆ ಸ್ವಲ್ಪ ಚಪಾತಿ ಮಾಡಿಬಿಟ್ರೆ ಅವಳಿಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ ಗೈಸ್. ಆಮೇಲೆ ಹೇಳ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ನಿಂಬೆಣ್ಣೆ ಹಿಂಡಿಲ್ವಾ? ಬಿಸಿ ಚೆನ್ನಾಗಿದೆಯಂತೆ ಗೈಸ್. ಇವಾಗ ನಾನು ಗಂಜಿ ಕುಡಿದ್ಬಿಟ್ಟು ಅದಾದಮೇಲೆ ನಾನು ಒಂದು ಚಪಾತಿ ಮಾಡ್ಕೋತಾ ಇದ್ದೀನಿ. ಅದನ್ನು ತಿನ್ಬಿಡ್ತೀನಿ ಅಷ್ಟೇ ಗೈಸ್. ಬೇಗ ಮಮ್ಮಿ ಮಳೆ ಬಂದ್ಬಿಡುತ್ತೆ ಗೈಸ್. ಈ ಮಳೆಯಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಭವಿಷ್ಯಂಗೆ ಏನೋ ತೊಗೋಬೇಕಂತೆ, ಅದಕ್ಕೆ ಹೋಗಿ ಬೇಗ ತೊಗೊಬಂದ್ಬಿಡ್ಬೇಕು. ಹೋಗೋ ಅಷ್ಟರಲ್ಲಿ ಮಳೆ ಬಂದರೆ ನಾನು ಕರ್ಕೊಂಡು ಹೋಗೋಲ್ಲ. ಬೇಗ ಮತ್ತೆ ನಡಿ. ಕವರ್ ತೆಗಿ. ಗೈಸ್ ಇವಾಗ ಸಂಜೆ ಆಗಿದೆ. ಆ್ಯಂಡ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಯಜಮಾನ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ನಡೀರಿ ಹೋಗೋಣ. ಯಜಮಾನ್ರೆ ನಡೀರಿ. ಇವತ್ತು ಮ್ಯಾಚ್ ಇದೆಯಾ? ಇವತ್ತು ಇದು ವಾಕ್ ಮುಗಿಯೋ ಅಷ್ಟರಲ್ಲಿ ಒಂದು ಎಲ್ಲರೂ ಮಾಡೋ ಅಂಥ ಎಕ್ಸಸೈಸ್ ಹೇಳ್ಕೊಡಿ. ಈಸಿಯಾಗಿ ಮಾಡೋ ಅಂಥದ್ದು, ಆಯಿತಾ? ಹಾಂ, ಇವತ್ತು ಜನ ಇಲ್ಲ ಜಾಸ್ತಿ. ಊರಿಂದ ಬಂದಿರೋರು ಇರ್ತಾರಲ್ಲ ಬೆಂಗಳೂರಿಗೆ, ಅವರು ಮಲಗಿರ್ತಾರೆ. ಅಯ್ಯೋ ಹೋಗಪ್ಪ ಅಂತ. ಇಲ್ಲ, ತಿನ್ನೋದಕ್ಕೆ ಹೋಗಿರ್ತಾರೆ ಗೈಸ್. ವಾಕ್ ಮುಗೀತು, ಕುತ್ಕೊಂಡು ಒಂದು ಸ್ವಲ್ಪ ವಾರ್ಮ್ ಅಪ್, ಅದು ಕಾಲ್ದು ಸ್ಟ್ರೆಚ್ ಮಾಡೋಣ ಅಂತ ಕೂತಿದ್ದೀವಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್ ಹೇಳ್ಕೊಡ್ತಾರೆ ನಿಮಗೆ. ಸೊ ದಟ್ ಯಾರಿಗೆ ಜಾಸ್ತಿ ಯೂಸ್ಫುಲ್ಲು ರೀ ಇದು? ನೀ ಪೇನ್ ಇತ್ತು ನಿಮಿಷ ತಾಳಿ ಗೈಸ್. ಯಾರಿಗೆ ಜಾಸ್ತಿ ನೀ ಪೇನ್ ಎಲ್ಲ ಇರುತ್ತೋ ಅವರಿಗೆ, ಅಂದರೆ ಸ್ವಲ್ಪ ಮಿಡ್ ಏಜ್ ಇರೋ ಅಂಥವ್ರಿಗಲ್ವಾ. ಹೇಳಿ ಏನು ಮಾಡಬೇಕು?
ಫಸ್ಟು ಇನ್ನು ಸ್ಕ್ವಾಟ್ಸ್. ಡಕ್ ಸ್ಕ್ವಾಟ್ಸ್ ಅಂತೆ ಗೈಸ್. ಸ್ಕ್ವಾಟ್ಸ್ ಮಾಡಬಾರ್ದು. ನೀ ಪೇನ್ ಇರೋದು ಯಾವುದೇ ಕಾರಣಕ್ಕೂ ಫ್ರೀ ಸ್ಕ್ವಾಟ್ಸ್ ಮಾಡಬಾರ್ದು. ಏನಿದ್ರು ಡಕ್ ಸ್ಕ್ವಾಟ್ಸೇ ಹೊಡಿಬೇಕು. ಈಗ ಪೊಸಿಷನ್ ಫ್ರೀ ಸ್ಕ್ವಾಟ್ಸ್ ಅಂದರೆ ಏನು, ಡಕ್ ಸ್ಕ್ವಾಟ್ಸ್ ಅಂದರೆ ಏನು? ಫ್ರೀ ಸ್ಕ್ವಾಟ್ಸ್ ಅಂದರೆ ರೆಗ್ಯುಲರ್ ಸ್ಕ್ವಾಟ್ಸ್, ನಾರ್ಮಲ್ ಬಸ್ಕಿ ಗೈಸ್. ನಾರ್ಮಲ್. ಇದು ಬಂದು ಡಕ್ ಸ್ಕ್ವಾಟ್ಸ್. ಇದು ನೀಗೆ ಸ್ಟ್ರೆಂತ್ ಸಿಗುತ್ತೆ. ಇದು ಮೋಸ್ಟರ್. ಓಕೆ. ಇದು ಮಾಡೋಕ್ಕಂದ್ರೆ ನೀ ಪೇನ್ ಇರೋರು ಜಾಸ್ತಿ ಕೂತ್ಕೋಬಾರ್ದು. ಇಷ್ಟೇ ಪ್ರಾಕ್ಟೀಸ್ ಮಾಡೋದು. 1 2 3 4 5 6 7. ಜಾಸ್ತಿ ಕೂತ್ಕೊಂಡು ಅಂದರೆ ಚೆನ್ನಾಗಿರೋದು ಮಾಡ್ಬೋದು. ಎಷ್ಟು ಕೌಂಟ್ ಮಾಡಬೇಕು? 11 ಕೌಂಟು 2-3 ರೌಂಡು, ಒಂದು 3 ನಿಮಿಷ ಗ್ಯಾಪ್ ಕೊಟ್ಕೊಬೇಕು. ಓಕೆ. ಬೆಳಗ್ಗೆ ಸಂಜೆ. ಇಷ್ಟು ಬರಬಾರ್ದು, ಇಷ್ಟೇ ಬರಬೇಕು. ಅರ್ಧನೇ ಬರಬೇಕು. ಅರ್ಧ ಬರಬೇಕಂತ ಗೈಸ್. ಸಖತ್ ಸ್ಟ್ರೆಂತ್ ಇರೋರು ಫುಲ್ ಹೋಗ್ಬೇಕಾಗತ್ತೆ. ಸ್ವಲ್ಪ ನೀ ಪೇನ್ ಜಾಸ್ತಿ ಇರೋರು ಹಾಫ್ ಹೋದ್ರೆ ಸಾಕು. ಅಷ್ಟೇ, ಇಷ್ಟೇ ಬರಬೇಕು. ಅಷ್ಟೇನಾ? ಇವತ್ತಿಗೆ ನಮ್ಮ ಯಜಮಾನ್ರು ಒಂದು ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ. ನನಗೆ ಒಂದ್ಸರಿ ಡಕ್ ಸ್ಕ್ವಾಟ್ಸ್ ಮಾಡು ಅಂತ ಹೇಳಿದರು. ನಾನು ಮನೆಯಲ್ಲಿ ತೋರಿಸ್ತಾಳೆ ಭವಿಷ್ಯ ಹೆಂಗೆ ಡಕ್ ಸ್ಕ್ವಾಡ್ ನಾನು ಮಾಡಿಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು ಮನೆಗೆ ಹೋದಾದ್ಮೇಲೆ ತೋರಿಸ್ತೀವಿ ಗೈಸ್. ತೊಗೊಳ್ಳಿ. ಇವತ್ತೇನು ಬೇಡ. ಹಾಂ ಬೇಡ. ಇವತ್ತು ನೋ ಕಾಫಿ ಗೈಸ್. ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಾನು ಬರೋಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಶುಂಠಿ ಟೀ ಕುಡ್ದಿದ್ದೆ. ಅದಕ್ಕೆ ಟೀ ಅಂದರೆ ಟೀ ಪೌಡ್ರ್ ಹಾಕ್ಬಿಟ್ಟಲ್ಲ, ಶುಂಠಿ ಮತ್ತು ಚಕ್ಕೆ ಏಲಕ್ಕಿ ಎಲ್ಲ ಹಾಕಿ. ಗೈಸ್ ಇವಾಗ ಆಲ್ರೆಡಿ ಟೈಮು 11:45 ನಮ್ಮ ಯಜಮಾನ್ರು ಹೋಗಿ ಆಲ್ರೆಡಿ ಮಲ್ಕೊಂಡ್ರು. ಆ್ಯಂಡ್ ಭವಿಷ್ಯ ಓದ್ಕೋತಾ ಇದ್ದಾಳೆ. ಇನ್ನು ನಾನು ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಬಾಯ್.